ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಇಲ್ಲಿ ನೋಡ್ಬೋದು 40 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ ಅಲ್ಲಿಂದ. ಇವಾಗ ನಾವೆಲ್ಲಪ್ಪ ಇದ್ದೀವಿ ಅಂದರೆ ಗೈಸ್, ನಾವಿದ್ದೀವಿ ಒಂದು ಹಿಸ್ಟೋರಿಕಲ್ ಪ್ಲೇಸು. ಇದು ಬಂದ್ಬಿಟ್ಟು ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಆ್ಯಡ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂತೀರಾ? ಇಲ್ಲಿ ನೋಡಿ ಗಾಯ್ಸ್, ನಾವಿದ್ದೀವಿ ಇವಾಗ ಪಟ್ಟದ ಕಲ್ಲಲ್ಲಿ. ಅಷ್ಟಕ್ಕೂ ಪಟ್ಟದ ಕಲ್ಲು ಅಂದರೆ ಏನಕ್ಕೆ ಇದಕ್ಕೆ ಪಟ್ಟದ ಕಲ್ಲು ಅಂತಲೇ ಹೆಸರು ಕಟ್ಟಿದ್ರು, ಅವನ್ನೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡೋಣ ಬನ್ನಿ. ಫಸ್ಟು ಈ ಸುಂದರವಾದ ಪಟ್ಟದ ಕಲ್ಲನ್ನು ನೋಡೋಣ. ಇಲ್ಲಂತೂ ಅದೆಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋರೆ ಅಂದರೆ ನಿಮಗೆ ಖುಷಿ ಆಗುತ್ತೆ. ಎಲ್ಲೇ ನೋಡಿದ್ರು ಪಾರ್ಕು ಫುಲ್ಲು ಒಳ್ಳೆ ಗ್ರೀನರಿ ಆಗಿ, ಊರು ಮಾತ್ರ ಫುಲ್ಲು ತಣ್ಣಗೈತೆ. ಏನೋ ಒಂಥರ ಫೀಲು ಗೈಸ್ ಈ ಕಡೆ. ಇದು ಪಟ್ಟದ ಕಲ್ಲು. ಏನಪ್ಪ ಅಂದರೆ ಪಟ್ಟದ ಕಲ್ಲು ಅಂದರೆ ಇನ್ನೇನಿಲ್ಲ ಗೈಸ್, ಒಬ್ಬನಿಗೆ ಪಟ್ಟ ಕಟ್ಟೋದು ಅಂದರೆ ಇವರ ರಾಜರು ಮಕ್ಕಳಿರ್ತಾರಲ್ವ, ರಾಜರು ಮಕ್ಕಳಿಗೆ ಇವಾಗ ರಾಜರು ಅವರ ಕಾಲಾವಧಿ ಮುಗಿದ ನಂತರ ಅವ್ರ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡೋವಂಥ ಜಾಗ. ಅಂದರೆ ಒಂದು ರಾಜ್ಯ ಮನೆತನದ ಸೃಷ್ಟಿ ಮಾಡೋವಂಥ ಜಾಗನೇ ಈ ಪಟ್ಟದ ಕಲ್ಲು. ಅದಕ್ಕೆ ಇದಕ್ಕೆ ಪಟ್ಟದ ಕಲ್ಲು ಅಂತಲೇ ಸಿಕ್ಬಿಟ್ಟವ್ರೆ. ಒಂದು ರಾಜ್ಯ ಮನೆತನ ಸೃಷ್ಟಿನ ಮಾಡ್ತಿದ್ದಂಥ ಜಾಗನೇ ಈ ಪಟ್ಟದ ಕಲ್ಲು. ಮೊದಲು ನೀವೇನು ದೇವಸ್ಥಾನ ನೋಡ್ತಾ ಇರಲ್ಲ, ಈ ದೇವಸ್ಥಾನ ಬಂದು ಕಾಶಿ ವಿಶ್ವನಾಥನಿಗೆ ಸಮರ್ಪಿತವಾದಂಥ ದೇವಸ್ಥಾನ. ಯಾವ ಥರ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇಲ್ಲಿರೋದೆಲ್ಲ ನೋಡ್ಬೋದು, ಎಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟೈತೆ. ಆದರೂ ಶಿವಲಿಂಗನ ಹಂಗೆ ಬಿಟ್ಟವ್ರೆ. ಈ ದಾಳಿ ಮಾಡಿದಂಥವ್ರು ಏನು ಮಾಡುತ್ತಾರೆ ಅಂದರೆ, ಈ ಶಿವಮೂರ್ತಿ ಏನು ನೋಡ್ತಾ ಇದ್ರಲ್ವ, ಇದ್ರೊಳಗಡೆ ಚಿನ್ನ ಮತ್ತು ಇದನ್ನು ಹಾಕಿರ್ತಾರೆ ಅಂತ ಆ ಲಿಂಗನ ಹೊಡೆದಾಕಿರ್ತಾರೆ. ಅದ್ರ ಮೇಲೆ ಇದು ಇವಾಗ ತಗೊಂಬಂದು ಕುಂಡಿಸಿರೋ ಕಲ್ಲು. ಅದು ನಿಮಗೆ ಎಲ್ಲ ಡೆಸ್ಟ್ರಾಯ್ ಆಗಿರೋದನ್ನ ಕಾಣಿಸುತ್ತೆ. ಫಸ್ಟು ಈ ಕಾಶಿ ವಿಶ್ವನಾಥನ ದೇವಾಲಯದ ಒಳಗಡೆ ಹೋಗೋಣ ಬನ್ನಿ. ಬಾ ಅದ್ಭುತ ಗೈಸ್. ನೋಡ್ರಿ ನಂದಿ ಹೆಂಗೆ ಕುಂತವ್ರು ಬಾಸು. ಹಿಂಗೆ ಒಳಗಡೆ ಹೋಗೋದು ಇವಾಗ. ತಂದೆ ಬಾ 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 ಇವಾಗ ಹಿಂಗೆ ಅಂದ್ರೆ ಇನ್ನು ಅವಾಗ ಇನ್ನೆಂಗಿತ್ತು ಗೈಸ್. ಹಾಂ ನೋಡ್ರಿ, ಸರ್ವಶಕ್ತ ಶಿವನ್ನ ನೋಡ್ರಿ ಹೆಂಗೆ ಕಾಣಿಸ್ತವ್ರು ಭಗವಂತ. ಬಾ 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 ಒಳ್ಳೆ ದೇವಸ್ಥಾನ ಗೈಸ್. ಒಳಗಡೆ ಹೆಂಗೆ ತಣ್ಣಗೈತೆ ಗೊತ್ತಾ ನಿಮಗೆ ಕಲ್ಲುಗಳೆಲ್ಲ. ಆದರೆ ಇಲ್ಲೆಲ್ಲ ಇವಾಗ ಪೂಜೆ ನಡೀತಿಲ್ಲ. ಇಲ್ಲಿ ಮೇಯ್ನಾಗಿ 10 ದೇವಸ್ಥಾನಗಳನ್ನ ನೀವು ನೋಡ್ಬೋದು. ಮತ್ತು ಇಲ್ಲಿ ಪಟ್ಟಾಭಿಷೇಕ ಮಾಡ್ತಿದ್ದಂಥ ಜಾಗನ ತೋರಿಸ್ತೀನಿ ನಿಮಗೆ. ಈ ಕಡೆ ಏನು ಕಾಣಿಸ್ತೈತಲ್ಲ ಅದು ವಿರೂಪಾಕ್ಷನ ದೇವಾಲಯ. ಇಲ್ಲೇನು ಕಾಣಿಸ್ತೈತೆ ಅದು ಮಲ್ಲಿಕಾರ್ಜುನ ದೇವಾಲಯ. ಅಲ್ಲೂ ಹೋಗೋಣ. ಮತ್ತು ಈ ಡಿಸೈನ್ ಏನು ನೋಡ್ತಾ ಇದ್ದೀರಲ್ವ, ಇದು ಸೌತ್ ಕರ್ನಾಟಕ ಅಂದರೆ ದಕ್ಷಿಣ ಭಾರತ ಮತ್ತು ಉತ್ತರ ಕರ್ನಾಟಕದ, ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಡಿಸೈನ್ ಆರ್ಕಿಟೆಕ್ಚರ್ಗಳನ್ನ ನೀವು ಇಲ್ಲಿ ಗಮನಿಸ್ಬೋದು. ಇದು ಒಂಥರ ದೊಡ್ಡ ದೇವಸ್ಥಾನ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದ್ರೊಳಗಡೆ ಡೋರ್ ಹಾಕ್ಬಿಟ್ಟವ್ರು ಗುರು. ಇದ್ರೊಳಗಡೆ ಹೋಗೋಕ್ಕಾಗಲ್ವೇನೋ, ಡೋರ್ ಹಾಕ್ಬಿಟ್ಟವ್ರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ. ಡಿಸೈನಿಂಗ್ ನೋಡಿ ಗೈಸ್, ಆವಾಗಲೇ ಯಾವ ಥರ ಕಟ್ಟವ್ರೆ ಅಂತ. ಅಲ್ಲ, ಇದು ಸೇಮು 7ನೇ ಶತಮಾನದಲ್ಲೇ ನಿರ್ಮಾಣ ಆಗಿರೋವಂಥದ್ದು. ಯಾರ ಕಾಲದಲ್ಲಿ? ಇವ್ರ ಕಾಲದಲ್ಲೇ. ಅವ್ರ ಹೆಸರೇ ಸಡನ್ನಾಗಿ ಬಾಯಿಗೆ ಬರೋಲ್ಲ ಗೈಸ್. ಇಮ್ಮಡಿ ಪುಲಕೇಶಿ ಕಾಲದಲ್ಲೇ ನಿರ್ಮಾಣ ಆಗಿರೋಂಥ ದೇವಾಲಯಗಳು ಇವೆಲ್ಲ. ತದನಂತರ ಯಾರೇ ರಾಜರು ಬಂದರೂ ಅವರ ಪಟ್ಟಾಭಿಷೇಕ ಕಂಪ್ಲೀಟಾಗಿ ಇಲ್ಲೇ ನೆರವೇರ್ತಿತ್ತು. ಎಲ್ಲಿವರೆಗೂ ಬಾದಾಮಿ ಚಾಲುಕ್ಯರ ಕಾಲ ಇತ್ತು ಅಲ್ಲಿವರೆಗೂ ಅವರ ಪಟ್ಟಾಭಿಷೇಕ ಕಂಪ್ಲೀಟಾಗಿ ಇಲ್ಲೇ ನೆರವೇರ್ತಿತ್ತು. ಫುಲ್ಲು ದೇವಸ್ಥಾನಗಳು ಸುತ್ತ ಸೆಂಟ್ರಲ್ಲಿ ಅವರ ಪಟ್ಟಾಭಿಷೇಕ. ಹೆಂಗಿರುತ್ತೆ ಅದ್ಭುತ. ಅವಾಗೆಲ್ಲ ಯಾವ ಥರ ಎಂಟ್ರಿ ಆಯ್ತಿದ್ದಪ್ಪ ಅಂದರೆ, ರಾಜರು ಬರೋ ಟೈಮಲ್ಲಿ ಈ ಬಾಗಿಲೊಳಗಿಂದ ಎಂಟ್ರಿ ಆಗೋರು. ಹಿಂಗೆ ಎಂಟ್ರಿ ಆಗಿ ಈ ಥರ ಒಂದು ದೇವಸ್ಥಾನನ ಒಂದು ಸುತ್ತು ಹಾಕ್ಕೊಂಡು, ತದನಂತರ ಅವರ ಏನು ಕಾರ್ಯಕ್ರಮಗಳಿರ್ಬೋದು
ಅವರ ಕಾರ್ಯಗಳನ್ನ ನೆರವೇರಿಸ್ತಾಯಿದ್ರು. ಅದೇ ಥರ ನೀವು ಒಂದು ರೌಂಡ್ ಹಾಕೊಂಬಂದರೆ ದೇವಸ್ಥಾನದ ಒಳಗಡೆ ಎಂಟ್ರಿ ಸಿಗುತ್ತೆ. ಗೈಸ್ ಸಕ್ಕದಾಗೈತೆ ದೇವಸ್ಥಾನಗಳು ಮಾತ್ರ. ನೀವು ಕಂಪ್ಲೀಟಾಗಿ ನೋಡಬೇಕು ಅಂದರೆ 1 ಅವರಲ್ಲಿ ಕಂಪ್ಲೀಟಾಗಿ ಪಟ್ಟದಕಲ್ಲನ್ನ ನೋಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು ನೀವು ಕಂಪ್ಲೀಟಾಗಿ. ಇದು ನನ್ನ ಮುಂದೆ ನೋಡ್ತಾ ಇದ್ದೀರಲ್ಲ, ಇದು ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ, ವಿರೂಪಾಕ್ಷನ ಮಂದಿರ. ಇದು ಮಲ್ಲಿಕಾರ್ಜುನನ ಮಂದಿರ, ಆದರೆ ಬಾಗಿಲಾಕ್ಬಿಟ್ಟವ್ರೆ ಗೈಸ್. ಸಕ್ಕದಾಗೈತೆ. ಈ ದಾಳಿ ಮಾಡಿದ್ರಲ್ಲ, ಅವರ ಪ್ರಭಾವ ಎಷ್ಟಿತ್ತು ಅನ್ನೋದಕ್ಕೆ ನೀವು ಇಲ್ಲೇ ಮೂರ್ತಿಗಳನ್ನ ನೋಡ್ಬೋದು. ಅದು ಇವೆಲ್ಲ ಕಲ್ಲಿಂದ ಹಾಕಿ ಕೆಚ್ಚಿ ಬಿಸಾಗವ್ರತ್ತ. ಇವಾಗ ಈ ಪಟ್ಟದ ಕಲ್ಲಲ್ಲಿ ಸುತ್ತನೇ ಊರಾಗ್ಬಿಟ್ಟಿರೋದ್ರಿಂದ ನೀವು ಇಲ್ಲಿ ಊರು ಅಕ್ಕಪಕ್ಕ ಊರು ಜನಗಳನ್ನೆಲ್ಲ ನೋಡ್ಬೋದು. ನೋಡ್ರಿ ಬಾಬಾ. ಇವಾಗ ಇಲ್ಲಿರೋಂಥ ಮೇಯ್ನ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ವಿರೂಪಾಕ್ಷನ ಮಂದಿರ. ವಿರೂಪಾಕ್ಷ ದೇವ್ರಿಗೆ ಹೋಗಿ ನೋಡ್ಕೊಂಬರೋಣ ಬರ್ರಿ ಗೈಸ್. ನೋಡ್ರಿ ಇದ್ರ ಮೇಲೆ ಬರ್ದಿರೋ ಶಾಸನಗಳ ಸಾಕ್ಷಿ ಇಲ್ಲಿ ಹೆಂಗಿತ್ತು ಅನ್ನೋದಕ್ಕೆ ಆ ಶಾಸನಗಳು. ಇವಾಗ ವಿರೂಪಾಕ್ಷನ ಮಂದಿರ ತೆಗ್ದೈತೆ, ಒಳಗಡೆ ಹೋಗ್ಬೋದು. ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗೋಣ. ಸಕ್ಕದಾಗ ಕಾಣಿಸ್ತೈತಿ ಇಲ್ಲಂತೂ ವೈಬ್. ನಾನು ಪೂಜೆ ಮಾಡ್ತಾವ್ರ ಗೈಸ್. ಇದು ನೋಡ್ರಿ ಒಳಗಡೆ ಹೋಗೋಣ ಇರಿ. ಇದೆಲ್ಲ ಕೆಚ್ಚಾಕ್ಬಿಟ್ಟವ್ರೆ ಗೈಸ್ ಕಂಪ್ಲೀಟಾಗಿ. ಇವಾಗ ಇದ್ರೊಳಗಡೆ ಹೋಗೋಣ ಬರ್ರಿ. ಇವಾಗೇನು ಪೂಜೆ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಗೈಸ್. ವರ್ಲ್ಡ್ ಹೆರಿಟೇಜ್ ಸೆಂಟ್ರಿಗೆ ಸೇರಿದ್ಮೇಲೆ ಇಲ್ಲಿ ಪೂಜೆ ನದಿಯ ಡೌಟು. ನೋಡೋಣ ರೀ. ಹಾ ಬಾ ಅದ್ಭುತ. ಯಾವ ಥರ ವೈಭವ ಇದೆ ಗೊತ್ತಾ ನಿಮಗೆ, ಒಳಗಡೆ ಫೀಲೇ ಬೇರೆ. ಆರ್ಕಿಟೆಕ್ಚರ್ ನೋಡಿ ಗೈಸ್. ಅಯ್ಯ ದೇವ್ರ ಪೂಜೆ ಮಾಡವ್ರೆ. ಪಾವನ ಹಾಕ್ಬಿಟ್ಟೆ ತಂದೆ ಶಿವಪ್ಪ. ಭವ್ಯ ಪ್ರಸಾದ. ಯಾವ ಥರ ಕಾಣಿಸ್ತೈತೆ ದೇವಸ್ಥಾನ ನೋಡಿ ಗೈಸ್. ಬೆಳಗ್ಗೆ ಅಭಿಷೇಕ ಮಾಡಿ ಪೂಜೆ ಮಾಡವ್ರೆ ವಿರೂಪಾಕ್ಷ ಸ್ವಾಮಿಗೆ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ರೆ ಏನೋ ಒಂಥರ ಫೀಲ್ ಅಪ್ಪು. ನೋಡಿ ಗೈಸ್ ನಂದಿ ಯಾವ ಥರ ಕುಂತವ್ರೆ ಅಂತ, ಸಕ್ಕದಾಗೈತೆ. ಒಂದು ಖುಷಿಯಾಗಿದೇನಪ್ಪ ಅಂದರೆ ಇನ್ನೂ ಇಲ್ಲಿ ಪೂಜೆ ನಡೀತಾ ಇರೋದು, ಕಣ್ತುಂಬ ಪೂಜೆ ನೋಡ್ಬೋದು ಅಂತ. ಸಕ್ಕದಾಗೈತೆ. ಇಲ್ಲಿ ನೋಡ್ಬೋದು ಗೈಸ್, ಗಣೇಶ ಮೂರ್ತಿನ ವಿಘ್ನ ಮಾಡಿರೋದು. ಅದೇ ಈ ಕೈ ಎಲ್ಲ ಕಟ್ ಮಾಡಾಕ್ಬಿಟ್ಟವ್ರೆ. ಈ ಕಡೆನೂ ಅಷ್ಟೇ ಇಷ್ಟೊಂದು ದೇವಸ್ಥಾನಗಳೆಲ್ಲ ಅವೆ, ಎಲ್ಲ ಖಾಲಿ. ಆವಾಗಿನ ಕಾಲದಲ್ಲಿ ಎಂಟ್ರೆನ್ಸ್ ಇದು ಇರುತ್ತೆ, ಇದು ಎಂಟ್ರೆನ್ಸೇ. ಇಲ್ಲೋಡ್ರಿ ಇಲ್ಲಿಂದ ಹೆಂಗೆ ಕಾಣುತ್ತೆ ದೇವಸ್ಥಾನ. ಫುಲ್ಲು ವೈಬಲ್ ಕಾಣುತ್ತೆ ನಿಮಗೆ. ಸಿಕ್ಕಾಬಿಟ್ಟೆ ದೊಡ್ಡ ದೇವಸ್ಥಾನ ಇದು, ಅಗ್ಲವಾಗೈತೆ. ನೀವೇನಾದರೂ ಪಟ್ಟದ ಕಲ್ಲು ನೋಡಬೇಕು ಅಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ಬಿಡುತ್ತೆ. ಮುಂದಕ್ಕೆ ನೋಡೋ ಅವಶ್ಯಕತೆ ಇರಲ್ಲ ನಿಮಗೆ. ಆದರೂ ಬರಬೇಕು ಗೈಸ್, ಇಲ್ಲಿಗೆಲ್ಲ ಬರಬೇಕು. ನಮ್ಮ ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಬೇಕು ನೀವು ಸ್ವಲ್ಪ. ನೋಡಿ ಇದ್ರ ಸುತ್ತ ಯಾವ ಥರ ಐತೆ ದೇವರ ಮೂರ್ತಿಗಳು ಅಂತ. ಎಲ್ಲ ಕಡೆನೂ ಕೆತ್ತನೆ ಐತೆ ಗೈಸ್, ಆದರೆ ಎಲ್ಲ ಹೊಡೆದಾಕ್ಬಿಟ್ಟು ಡೆಮಾಲಿಷ್ ಮಾಡಿಬಿಟ್ಟವ್ರೆ. ಮೇಲ್ಗಡೆ ನೋಡ್ಬೋದು ಎಲ್ಲ ಬಂಡೆಗಳು, ಸಾಮಾನ್ಯವಲ್ಲ, ಎಲ್ಲ ಬಂಡೆಗಳಲ್ಲಿ ಕೆತ್ತನೆ ಮಾಡಿರೋದು. ಇವೆಲ್ಲ ಈಸಿ ಅಲ್ಲ, ಬರೀ ಕಲ್ಲುಗಳು ತಗೊಂಬಂದಲ್ಲ, ಬಂಡೆಗಳ ಮೇಲೆ ಕೆತ್ತನೆ ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಅದು ವಿಶೇಷತೆ ಇಲ್ಲ, ನಿಮ್ಮ ಮ್ಯಾಲಿಂದ ಕೆಳಗಡೆ ಆ ಥರ ವಿಶೇಷತೆ ಇದು. ಇವಾಗ ಅಲ್ಲೇ ನೋಡ್ತಾ ಇದ್ದೀರಲ್ಲ, ಸಂಗಮೇಶ್ವರನ ಮಂದಿರಕ್ಕೆ ಹೋಗೋಣ. ಸಂಗಮೇಶ್ವರ ದೇವಾಲಯ ಸಕ್ಕತ್ ವೈಭವ ಇದೆ ಗಾಯ್ಸ್. ನೀವು ಅಂದ್ಕೊಂಡಂಗಲ್ಲ ಈ ಪಟ್ಟದಕಲ್ಲು ಸಿಕ್ಕಾಬಿಟ್ಟೆ ಡಿಫ್ರೆಂಟ್ ಐತೆ. ಒಳಗಡೆ ಹೋಯ್ತಿದ್ರೆ ನಿಮಗೆ ವೈಬ್ ಆಗುತ್ತೆ. ಇಲ್ಲೋಡ್ರಿ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಸುಮಾರು ದೇವಾಲಯಗಳು, ಸುಮಾರು ಹತ್ತತ್ರ ಒಂದು 100 ಇರ್ಬೋದು ನನ್ನ ಅನಿಸಿಕೆ. ಎಲ್ಲ ಸೇರಿದ್ರೆ ಒಂದು 100 ಇರ್ಬೋದು. ಹೆಂಗೈತೆ ಗೈಸ್. ಹಾಂ ಬಾ. ಇವಾಗ ಬನ್ನಿ ಸಂಗಮೇಶ್ವರನ ಮಂದಿರಕ್ಕೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ.
ಮುಂದೆ ನಂದಿನ ಡೆಸ್ಟ್ರಾಯ್ ಮಾಡಿರೋದು. ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಬಂಡೆಗಳು ಇವೆಲ್ಲ, ಚಿಕ್ಕ ಚಿಕ್ಕವಲ್ಲ, ಏನು ಇಷ್ಟು ಅಗಲ ಅವೆ. ನೀವು ತಪ್ಕೊಂಡ್ರೆ 3 ಜನ ಬೇಕಿದ್ದನ್ನ ತಪ್ಕೊಳಕ್ಕೆ, ಅಷ್ಟು ಅಗಲದೆ. ಹುಲ್ಲು ಅಷ್ಟೇ ಗೈಸ್, ದೇವರು ಭಿನ್ನ ಆಗೈತೆ. ವಾ ದೇವ್ರೆ ಕಾಪಾಡಪ್ಪ. ಸಂಗಮೇಶ್ವರ. ಇವಾಗ ಹಂಗೆ ಮುಂದೆ ಹೋದರೆ ನಿಮಗೆ ಇನ್ನೊಂದು 2 ದೇವಸ್ಥಾನ ಸಿಗುತ್ತೆ, ನೋಡಿಕೊಂಡು ಹಾಗೆ ಹೊಂಟ್ಬಿಡ್ಬೋದು ನೀವು ಆರಾಮಾಗಿ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ, ತುಂಗೆಯಲ್ಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ. ನೀನೊಮ್ಮೆ ಬಂದಲ್ಲಿ ಹಿತವಾಗಿ ಹಾಡು, ನೀವು ಈ ಸೈಡ್ ಏನು ನೋಡ್ತಾ ಇದ್ದೀರಲ್ವಾ, ಅಲ್ಲಿ ನದಿ ಐತೆ ಗೈಸ್. ಆ ನದಿಲಿ ಸ್ನಾನ ಮಾಡಿಕೊಂಡು ಸೀದಾ ರಾಜರು ಆ ಬಾಗಿಲಿಂದ ಬಂದು ಆ ದೇವಸ್ಥಾನದಿಂದ ಹೋಗಿ ಒಳಗಡೆ ದೇವ್ರನ್ನ ದರ್ಶನ ಮಾಡಿ, ಅಲ್ಲಿ ಅವ್ರಿಗೆ ಪೂಜೆ ಕಾರ್ಯಕ್ರಮ ಏನೈತೆ ಅದನ್ನೆಲ್ಲ ನೆರವೇರಿಸ್ಕೊಂಡು ರಾಜರು ತದನಂತರ ಸಂಗಮೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿಗೆ ಬಂದು ಅವರ ಪಟ್ಟಾಭಿಷೇಕನ ನೆರವೇರಿಸ್ತಾಯಿದ್ರು. ಅಂದರೆ ರಾಜರೆಂಬ ಕೀರ್ತಿನ ಪಡ್ಕೊತಾಯಿದ್ರು ಈ ಜಾಗಕ್ಕೆ ಬಂದಮೇಲೆ. ಗೈಸ್ ಇವಾಗ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಹೆಂಗೈತಿ ಇದು ಒಳ್ಳೆ. ನೀವು ಈ ಬಾಲಿ ಸೈಡಲ್ಲೆಲ್ಲ ನೋಡಿದ್ದೀರಾ, ಈ ಬಾಲಿ ಮೂವಿ ಎಲ್ಲ ಸೀನ್ ಕಾಣುತ್ತಲ್ವ, ಆ ಥರ ಫ್ಲೋರ್ ಗಟ್ಟಲೆ ಇರೋವಂಥ ದೇವಾಲಯ ಇದು. ಇದಂಗೆ ಕಾಣಿಸ್ತೈತೆ. ಇದ್ರ ಹೆಸರು ಬಂದ್ಬಿಟ್ಟು ಜಂಬುಲಿಂಗ ದೇವಾಲಯ ಅಂತ. ಇದು ಹೆಂಗೆ ಕಾಣಿಸ್ತೈತೆ ನೋಡಿ ಗೈಸ್, ಸಕ್ಕತ್ತಾಗಿಲ್ವಾ? ಹಾಂ, ಬಾ ಇಷ್ಟು ದೇವಸ್ಥಾನಗಳು ನೋಡ್ಬೋದು, ಪ್ರಮುಖವಾಗಿರೋಂಥ ದೇವಸ್ಥಾನಗಳನ್ನ. ಇವಾಗ ಇಲ್ಲೊಂದು ಚಿಕ್ಕ ದೇವಸ್ಥಾನ ಐತೆ, ನೋಡ್ಬಿಡೋಣ ಬರ್ರಿ. ಅದ್ಯಾವ ದೇವಸ್ಥಾನ ತೋರಿಸ್ತೀನಿ ನೋಡಿ ಗೈಸ್. ಇದು ಒಂದು ಚಿಕ್ಕ ದೇವಸ್ಥಾನ. ಇಲ್ಲಿ ಪ್ರಮುಖವಾಗಿರೋದು 10 ದೇವಸ್ಥಾನಗಳಾಯಿತು ಅಂದರೆ ನಿಮಗೆ ಈ ಸಣ್ಣ ಪುಟ್ಟ ದೇವಸ್ಥಾನಗಳು ಒಂದು 100 ಇದೆ. ಲಿಂಗಗಳು ಇರೋದು, ಕೆಲವೊಂದು ಇಲ್ಲದೆ ಇರೋದು, ಅವೆಲ್ಲ ಸೇರಿದ್ರೆ ಒಂದು 100 ಇದೆ. ಅಷ್ಟೊಂದು ಜಾಸ್ತಿ ಇದೆ. ಇವಾಗ ನೋಡ್ಬೋದು ಇನ್ನೊಂದು ದೇವಸ್ಥಾನ ಗೊತ್ತಿದ್ದು ಎಲ್ಲ ಡೆಸ್ಟ್ರಾಯ್ ಆಗ್ಬಿಟ್ಟೈತೆ ಗೈಸ್. ಹಿಂಗೆ ಕಾಲದಲ್ಲಿ ಈ ಪುರಾತತ್ವ ಇಲಾಖೆಯವರು ಇದನ್ನೆಲ್ಲ ಸಂರಕ್ಷಣೆ ಮಾಡಿ ಸೇಫಾಗಿ ಎತ್ತಿಕ್ಕವ್ರೆ, ಬಂದವರೆಲ್ಲ ನೋಡಲಿ ಅಂತ, ತಿಳ್ಕೊಳ್ಳಿ ಆಮೇಲೆ ನಡೆದಿರೋ ದಾಳಿಗಳು ಎಷ್ಟರ ಮಟ್ಟಿಗಿದೆ ಅಂತ. ಓಹೋ ಹಿಂಗೈತೆ ನೋಡಿ ಗೈಸ್ ದೇವಸ್ಥಾನ. ಈ ಮುಂದಿನ ಭಾಗ ಏನೈತಲ್ವ ಇದನ್ನೆಲ್ಲ ಕೆಚ್ಚಾಕ್ಬಿಟ್ಟವ್ರೆ. ಹಾಂ, ನೀವು ಕನಿಷ್ಠ ಪಕ್ಷ ಒಂದು 1/2 ಅವರ್ ಅದು ಸಾಕು ಗೈಸ್, ನೀವು ಕಂಪ್ಲೀಟಾಗಿ ದೇವಸ್ಥಾನ ದರ್ಶನ ಮಾಡ್ಬೋದು. ಯಾಕಂದರೆ ಎಲ್ಲೂ ನಿಮಗೆ ಪೂಜೆ ಮಾಡೋದಿರೋ ಕಾರಣ ಮೈನು ವಿರೂಪಾಕ್ಷ ದೇವಾಲಯದಲ್ಲಿ ಮಾತ್ರ ಪೂಜೆ ಇರುತ್ತೆ. ನೀವು ಬಂದು ದರ್ಶನ ಮಾಡ್ಬೋದು, ಪೂಜೆ ಮಾಡ್ಬೋದು. ಇಷ್ಟೇ, ಇನ್ನೇನಿಲ್ಲ ಗೈಸ್. ಪಟ್ಟದಕಲ್ಲಲ್ಲಿ ಇಷ್ಟೇ ಇರೋದು. ನೆಕ್ಸ್ಟು ಇಲ್ಲಿಂದ ಐಹೊಳೆಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಐಹೊಳೆ ತೋರಿಸ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್.